ಪಡಬೇಡ. ಹಲ್ಲೆಲೂಯ. ಅಂದ್ರೆ ನಿನ್ನನ್ನ ನೀನು ನೋಡುವಂತ ರೀತಿ ಚಿಕ್ಕದಾಗಿರಬಹುದು, ಆದ್ರೆ ದೊಡ್ಡವನಾಗಿರುವಂತ ನಾನು, ಈ ಸಮಸ್ತವನ್ನ ಉಂಟು ಮಾಡಿದಂತ ನಾನು ನಿನ್ನ ಜೊತೆಗೆ ಇದ್ದೇನೆ. ನೀನೇನು ಮಾಡಬೇಡ, ಭಯ ಪಡಬೇಡ, ಭಯ ಪಡಬೇಡ, ಭಯ ಪಡಬೇಡ, ಭಯ ಪಡಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ದೇವರು ಅನೇಕ ಸಾರಿ ಸತ್ಯವೇದದಲ್ಲಿ ಭಯ ಪಡಬೇಡ ಎಂಬುದಾಗಿ ಹೇಳಿರುವಂತ ಮಾತುಗಳನ್ನ ನಾವು ನೋಡಿರಬಹುದು. ಹಲ್ಲೆಲೂಯ. ಸೊ ಯಾವಾಗಲಾದ್ರೂ ನೋಡ್ರಿ ನೀವು, ದೇವರು ಎಲ್ಲೆಲ್ಲಿ ಭಯ ಪಡಬೇಡ ಎಂಬುದಾಗಿ ಹೇಳಿದ್ದಾರೋ ಅಲ್ಲಲ್ಲೆಲ್ಲ ಆ ಮನುಷ್ಯರು ಸಾಧಾರಣವಾದಂತ ಸಂಗತಿಗಳಲ್ಲಿ ಹಾದು ಹೋಗ್ತಾ ಇರ್ಲಿಲ್ಲ. ಹಲ್ಲೆಲೂಯ. ಅಂದ್ರೆ ನೆಮ್ಮದಿಯ ವಾತಾವರಣದಲ್ಲಿ ಅವ್ರು ಹಾದು ಹೋಗ್ತಾ ಇರ್ಲಿಲ್ಲ. ಯಾವಾಗಲೆಲ್ಲ ದೇವರು ಭಯ ಪಡಬೇಡ ಅಂತ ಹೇಳ್ತಾ ಇದ್ರು, ಆ ಶಬ್ದ ಎಂತ ಸಂದರ್ಭದಲ್ಲಿ ಬರುತ್ತಾ ಇತ್ತು ಅಂದ್ರೆ ಬದಲಾಗದ ಪರಿಸ್ಥಿತಿಗಳ ಮಧ್ಯದಲ್ಲಿ, ಭಯಂಕರವಾದಂತ ಭಯಗಳು ಆವರಿಸಿಕೊಳ್ಳುವಂತ ಸಮಯಗಳಲ್ಲಿ ದೇವರು ಅವರ ಮಧ್ಯದಲ್ಲಿ ಬಂದು ಹೇಳ್ತಾ ಇದ್ರು, ನೀನೇನು ಮಾಡಬೇಡ, ಭಯ ಪಡಬೇಡ. ಯಾಕೆ? ಕೆಲವೊಂದು ವಾತಾವರಣಗಳು, ಕೆಲವೊಂದು ಸಂಗತಿಗಳು, ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬಂದಾಗ ನ್ಯಾಚುರಲಿ ನಮ್ಮಲ್ಲಿ ಭಯ ಬಂದ್ಬಿಡುತ್ತೆ, ನ್ಯಾಚುರಲಿ ನಮ್ಮಲ್ಲಿ ಆತಂಕ ಬಂದ್ಬಿಡುತ್ತೆ. ಅಯ್ಯೋ ಏನಾಗ್ಬಿಡುತ್ತೋ, ಅಯ್ಯೋ ಇದನ್ನ ಹೇಗೆ ಎದುರಿಸೋದು, ಅಯ್ಯೋ ನಾನು ಇದರಿಂದ ಹೇಗೆ ಬರೋದು. ಆ ಕ್ಷಣದಲ್ಲಿ ನಿಮಗೆ ಬರುವಂತ ಆತಂಕ ಎಲ್ಲಿಯ ತನಕ ಕರೆದುಕೊಂಡು ಹೋಗುತ್ತೆ ಅಂದ್ರೆ, ಈ ಪರಿಸ್ಥಿತಿ ನನ್ನ ಹೇಗೆ ನಷ್ಟ ಮಾಡಿಬಿಡುತ್ತೋ, ಹೇಗೆ ನನ್ನ ಅವಮಾನಕ್ಕೆ ತಳ್ಳಿ ಬಿಡುತ್ತೋ, ಹೇಗೆ ನನ್ನ ಮರಣದ ಕಡೆ ತೆಗೆದುಕೊಂಡು ಹೋಗ್ಬಿಡುತ್ತೋ ಅನ್ನುವಂಥ ಭಯದಲ್ಲಿ ನೀವು ಬರ್ತೀರ. ಹಲ್ಲೆಲೂಯ, ಹಲ್ಲೆಲೂಯ. ಯಾವತ್ತಿಗೂ ಕೂಡ ಮನುಷ್ಯನು ಯಾವ ವಿಷಯವನ್ನ ಆಗಬಾರದಂತ ಅಂದುಕೊಂಡಿರ್ತಾನೋ ಆ ವಿಷಯಗಳು ತನ್ನ ಮನೆ ಹತ್ರ ಬಂದಾಗ, ತನ್ನ ಜೀವಿತದಲ್ಲಿ ಬಂದಾಗ ಅವನಿಗೆ ನ್ಯಾಚುರಲ್ ಆಗಿ ಏನು ಬರುತ್ತೆ? ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಮನುಷ್ಯನನ್ನ ತಾನು ಆರಿಸಿಕೊಂಡಂತ ಮಕ್ಕಳನ್ನ ಭಯ ಮಿತಿ ಮೀರಿ ಅತಿರೇಕದಲ್ಲಿ ಆವರಿಸಿಕೊಳ್ಳುತ್ತೋ, ಆಗ ದೇವರು ಅವರ ಮಧ್ಯದಲ್ಲಿ ಬಂದು ನೀನು ಭಯ ಪಡಬೇಡ ಅಂತ ಹೇಳಿರೋದನ್ನ ನಾನು ನೋಡಿದ್ದೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ದೇವರು ಕೈ ಬಿಡುವಂತ ದೇವರಲ್ಲ. ನನ್ನ ದೇವರು ಯಾವಾಗ ನನಗೆ ಯಾವ ರೀತಿಯಾಗಿ ಆತನು ಪ್ರಕಟವಾಗಬೇಕೋ ಅದೇ ರೀತಿಯಲ್ಲಿ ಪ್ರಕಟವಾಗಿ ನನಗೆ ಬಲ ಕೊಡುವಂತ ದೇವರಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟೋ ಜನ ಹೇಳ್ತಾರೆ 365 ಸಾರಿ ಭಯ ಪಡಬೇಡ ಅಂತ ಬರೆಯಲ್ಪಟ್ಟಿದೆ ಅಂತ. ಆಕ್ಚುಲಿ ಅದು ಸುಳ್ಳು. 77 ಟೈಮ್ಸ್ ಬರೆಯಲ್ಪಟ್ಟಿದೆ ಅಂಜಬೇಡ, ಹೆದರಬೇಡ ಅಂತ. ಬಟ್ ಅದಕ್ಕೆ ರಿಲೇಟೆಡ್ ಆಗಿರುವಂತ ಅದೇ ಅರ್ಥವನ್ನ ಕೊಡುವಂತ ವಚನಗಳು 365 ಸಾರಿ ನಾವು ನೋಡಬಹುದು. ಅರ್ಥ ಆಗ್ತಿದ್ಯಾ? ಹಲ್ಲೆಲೂಯ. ಸೊ ಯಾವಾಗ ತನ್ನ ಮಕ್ಕಳು ಆಳವಾದಂತ ಭಯದ ವಾತಾವರಣದಲ್ಲಿ ಬೀಳುತ್ತಾರೋ, ಎಲ್ಲಿಯೂ ಕೂಡ ದಿಕ್ಕು ತೋಚದ ಹಾಗೆ, ಎಲ್ಲಿಯೂ ಕೂಡ ಮಾರ್ಗಗಳು ಕಾಣಿಸದ ಹಾಗೆ, ಅಯ್ಯೋ ಇವಾಗ ನಾನು ಏನು ಮಾಡ್ಲಿ ಅನ್ನುವಂತ ಪರಿಸ್ಥಿತಿಯಲ್ಲಿ ಜನರು ಬಿದ್ದಾಗ ದೇವರು ತಾನೇ ಪ್ರಕಟವಾಗಿ ಭಯ ಪಡಬೇಡ ಎಂಬುದಾಗಿ ಹೇಳಿರೋದನ್ನ ಸತ್ಯವೇದದಲ್ಲಿ ನೋಡಿದ್ದೆ. ಗಿದ್ಯೋನನ ವಿಷಯದಲ್ಲಿ ನೋಡ್ಬೇಕಾದ್ರೆ ಮಿದ್ಯಾನರ ಭಯದಲ್ಲಿ ಅವನ ದ್ರಾಕ್ಷೆ ಬಳ್ಳಿಯಲ್ಲಿ ಕೂತಿರ್ತಾನೆ, ಅಲ್ಲಿ ಬಂದು ದೇವರನಿಗೆ ಬಲ ಕೊಡ್ತಾರೆ, ನೀನು ಭಯ ಪಡಬೇಡ. ಹಲ್ಲೆಲೂಯ. ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರದ ಎದುರಿನಲ್ಲಿ ನಿಂತುಕೊಂಡಿರ್ತಾರೆ, ಅಲ್ಲಿ ದೇವರು ಹೇಳ್ತಾರೆ ಭಯ ಪಡಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಮೊನ್ನೆ ತಾನೇ ಹೇಳ್ತಿದ್ದೆ ನಾನು, ಯೆಹೋಷಾಫಾಟನ ಜೀವಿತದಲ್ಲಿ 3 ರಾಜರು ಅವನ ವಿರುದ್ಧವಾಗಿ ಬರ್ತಾರೆ. ಇನ್ನೇನು ಮಹಾ ಸಮೂಹ ಬರುವಂತ ಸಮಯದಲ್ಲಿ ದೇವರಾತ್ಮನು ಒಬ್ಬ ಯಾಜಕನ ಮಗನ ಮೇಲೆ ಬಂದು ಅವನ ಹೇಳ್ತಾನೆ, ಭಯ ಪಡಬೇಡ್ರಿ. ಸೊ ವೆರಿ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಈ ಶಬ್ದ ದೇವರಿಂದ ಬರುತ್ತೆ. ಸೊ ಇವತ್ತು ದೇವರು ನಿಮಗೆ ಭಯ ಪಡಬೇಡ ಅಂತ ಹೇಳ್ತಾ ಇದ್ದಾರಂದ್ರೆ, ನೀವು ಕೂಡ ಅಂತ ಒಂದು ಸಂದರ್ಭದಲ್ಲಿ ಬಂದು ನಿಂತಿದ್ದೀರಾ.
ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನೇನು ಮಾಡಬೇಡ, ಭಯ ಪಡಬೇಡ. ಎಷ್ಟೋ ಸಾರಿ ದೇವ್ರು ಹೇಳಿದ್ದಾರೆ, ಭಯ ಪಡಬೇಡ, ನಾನ್ ನಿನ್ನೊಂದಿಗಿದ್ದೇನೆ, ಭಯ ಪಡಬೇಡ, ನಾನ್ ನಿನಗೆ ಗುರಾಣಿ ಆಗಿದ್ದೇನೆ, ಭಯ ಪಡಬೇಡ, ನಾನ್ ನಿನಗೆ ಆಶ್ರಯವಾಗಿದ್ದೇನೆ, ಭಯ ಪಡಬೇಡ, ನಿನ್ನ ಮಕ್ಕಳಲ್ಲಿ 1000, ನಿನ್ನ ಬಲಗಳಲ್ಲಿ 10,000 ಜನರು ಬಿದ್ದರು ನಿನಗೇನು ತಟ್ಟೋದಿಲ್ಲ, ನೀನ್ ಹೆದರಬೇಡ ಎಂಬುದಾಗಿ ಸತ್ಯವೇದದಲ್ಲಿ ದೇವ್ರು ಹೇಳಿರೋದನ್ನ ನಾವು ನೋಡಿದ್ದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ಮಾತನ್ನ ಇವತ್ತು ದೇವ್ರು ಹೇಳ್ತಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನದ ಕೊನೆ ಸಾಲಿನಲ್ಲಿ ನಾವು ನೋಡಬಹುದು. 5ನೇ ಅಧ್ಯಾಯದ 36ನೇ ವಚನದ ಕೊನೆ ಸಾಲಿನಲ್ಲಿ, ಇಲ್ಲಿ ನನ್ನ ಕಡೆ ನೋಡ್ರಿ, ಬೈಬಲ್ ಅನ್ನ ತೆಗೆದಿಟ್ಟ ನಂತರ ಅಲ್ಲಿ ಸ್ವತಃ ಯೇಸು ಸ್ವಾಮಿಯೇ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಇವತ್ತು ದೇವರು ನಿನಗೆ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಮತ್ತೆ ದೇವರನ್ನ ನಂಬಿಕೆ ಇಡುವಂತ ಸಮಯ, ಮತ್ತೆ ದೇವರ ವಾಕ್ಯಗಳಲ್ಲಿ ನಂಬಿಕೆ ಇಡುವಂತ ಸಮಯ, ಮತ್ತೆ ನನ್ನ ದೇವರು ಅದ್ಭುತಗಳನ್ನ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಆತನ ಮೇಲೆ ನಂಬಿಕೆ ಇಡುವಂತ ಸಮಯ. ದೇವರು ನನ್ನ ಮೇಲೆ ನುಡಿದಿರುವಂತ ವಾಗ್ದಾನಗಳನ್ನ ದೇವರು ತಾನೇ ನೆರವೇರಿಸುತ್ತಾನೆ ಎಂಬುದಾಗಿ ನಂಬಿಕೆ ಇಡುವಂತ ಸಮಯ. ನನ್ನ ವಿರುದ್ಧವಾಗಿ ಬಂದಿರುವಂತ ಯಾವ ಆಯುಧವು ನನ್ನನ್ನು ಜಯಿಸದು ಎಂಬುದಾಗಿ ನಂಬಿಕೆ ಇಡುವಂತ ಸಮಯ ಇದಾಗಿದೆ. ದೇವರೇ ನನ್ನ ಬಂಡೆ, ನನ್ನ ಕೋಟೆ, ಯಾವ ಶತ್ರುಗಳಾಗಲಿ ಯಾವ ಬಾಧೆಗಳಾಗಲಿ ನನ್ನನ್ನು ಸೋಕೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಮತ್ತೆ ನಂಬಿಕೆ ಇಡುವಂತ ಸಮಯ. ಈ ಸಾಲಗಳು ನನ್ನನ್ನು ನಾಶ ಮಾಡೋದಿಲ್ಲ, ಈ ಬಂಧನಗಳಿಂದ ದೇವರು ನನ್ನನ್ನು ಬಿಡಿಸುತ್ತಾರೆ ಎಂಬುದಾಗಿ ಮತ್ತೆ ದೇವರ ಮೇಲೆ ನಂಬಿಕೆ ಇಡುವಂತ ಸಮಯ. ಈ ರೋಗ ನನ್ನನ್ನು ಮರಣದ ಕಡೆ ತೆಗೆದುಕೊಂಡು ಹೋಗೋದಿಲ್ಲ, ಪುನರುತ್ಥಾನವು ಜೀವವೂ ಆಗಿರುವಂತ ದೇವರು ನನ್ನನ್ನು ಬದುಕಿಸುತ್ತಾನೆ, ನನ್ನನ್ನು ಸಾಕ್ಷಿಯಾಗಿ ಇಡುತ್ತಾನೆ ಎಂಬುದಾಗಿ ಮತ್ತೆ ನಂಬಿಕೆ ಇಡುವಂತ ಸಮಯ. ನನ್ನ ಜೀವಿತ ಎಂದಿಗೂ ಬದಲಾಗೋದಿಲ್ಲ, ನನ್ನ ಮಕ್ಕಳು ಎಂದಿಗೂ ಬದಲಾಗೋದಿಲ್ಲ ಎಂಬುದಾಗಿ ಬಂದಂತ ಯೋಚನೆಗಳನ್ನ ತಿರುಚಿ ಮತ್ತೆ ನನ್ನ ದೇವರು ನನ್ನ ಜೀವಿತವನ್ನ, ನನ್ನ ಕಥೆಗಳನ್ನ ಬದಲಾಯಿಸುತ್ತಾನೆ ಎಂಬುದಾಗಿ ತಿರುಗಿ ದೇವರ ಮೇಲೆ ನಂಬಿಕೆ ಇಡುವಂತ ಸಮಯ ಇದಾಗಿದೆ. ದೇವರ ಮೇಲೆ ನಂಬಿಕೆ ಇಡ್ರಿ, ನಂಬಿಕೆ ಕಳೆದುಕೊಳ್ಳಬೇಡ್ರಿ. ಇಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಇರಲಿ. ಯಾವ ದೇವರು ತಾನೇ ನಿನ್ನ ಬಳಿಗೆ ಬಂದು ಈ ಮಾತನ್ನ ಹೇಳ್ತಾರೆ? ಅಂಜಬೇಡ, ನಂಬಿಕೆ ಇರಲಿ. ಇಲ್ಲಿ ಯೇಸು ಸ್ವಾಮಿ ಒಂದು ಸಾಧಾರಣವಾದಂತ ಸಮಯದಲ್ಲಿ ಮಾತನಾಡ್ತಾ ಇಲ್ಲ. ಎಲ್ಲವೂ ಆರಾಮಾಗಿರುವಂತ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಮಾತುಗಳನ್ನ ತಿಳಿಸ್ತಾ ಇಲ್ಲ. ಇಲ್ಲ ಏನೋ ಬಾಯಿ ಮಾತಿಗೆ ನನ್ನ ಬಳಿ ಯಾರೋ ಬಂದಿದ್ದಾನಲ್ಲ, ಅವನಿಗೊಂದೆರಡು ಮಾತು ಹೇಳಿ ಕಳಿಸ್ತೀನಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ದೇವರು ಬಹಳ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಯಾಯೀರನ್ ಅನ್ನುವಂತ ಒಬ್ಬ ಅಧಿಕಾರಿಗೆ ಹೇಳ್ತಾ ಇದ್ದಾನೆ, ಅಂಜಬೇಡ, ನಂಬಿಕೆ ಇರಲಿ. ಅಂಜಬೇಡ, ಹೇಳ್ರಿ ಎಲ್ರು, ನನ್ನ ಮನವೇ ಅಂಜಬೇಡ, ನಂಬಿಕೆ ಇರಲಿ. ನನ್ನ ನೋಡಿ ಹೇಳ್ಬೇಡ್ರಿ, ನಿನ್ನ ಮನಸ್ಸಿಗೆ ಹೇಳ್ರಿ, ನಿನ್ನ ಮನಸ್ಸಿಗೆ ಘೋಷಣೆ ಮಾಡ್ರಿ, ನಿನ್ನ ಆತ್ಮದೊಟ್ಟಿಗೆ, ನಿನ್ನ ಪ್ರಾಣದೊಟ್ಟಿಗೆ ಮಾತಾಡ್ರಿ, ನನ್ನ ಮನವೇ ನೀನು ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನೋಡಿ, ನಿಮ್ಮಲ್ಲಿ ಒಂದು ಚೈತನ್ಯ ಬರ್ತಾ ಇದೆ ಈ ಮಾತು ಹೇಳ್ತಾ ಇದ್ದಾಗ. ಇನ್ನೊಂದು ಸಾರಿ ಹೇಳ್ರಿ, 2 ಸಾರಿ ಹೇಳ್ರಿ. ಇನ್ನೊಂದು ಸಾರಿ ಹೇಳ್ರಿ, ಇನ್ನೊಂದು ಸಾರಿ ಹೇಳ್ರಿ. ಎಸ್, ಇನ್ನೊಂದು ಸಾರಿ ಹೇಳ್ರಿ. ಆ ನಂಬಿಕೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ಸಾರಿ ಹೇಳ್ರಿ. ಎಸ್, ನಂಬಿಕೆ ಹೆಚ್ಚಾಗ್ತಾ ಇದೆ, ಹೇಳ್ರಿ.
ನಾಳೆ ನಿಮ್ಮ ಜೀವಿತದಲ್ಲಿ ಡೆಡ್ ಲೈನ್ ಆಗಿರಬಹುದು, ಆದ್ರೆ ನಿಮ್ಮ ಮನಸ್ಸಿಗೆ ಹೇಳ್ರಿ, ನನ್ನ ಮನವೇ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನಿಮ್ಮ ಡಾಕ್ಟರ್ ರಿಪೋರ್ಟ್ಸ್ಗಳು ಏನು ಬೇಕಾದ್ರೂ ಹೇಳ್ತಾ ಇರ್ಬೋದು, ಆದ್ರೆ ನಾಳೆ ಮತ್ತೆ ನೀವು ಟೆಸ್ಟಿಂಗ್ ಹೋಗ್ಬೇಕಾದ್ರೆ ಇವಾಗ ನಿಮ್ಗೆ ಕಳವಳ ಬರ್ತಾ ಇರ್ಬೋದು. ಈಗ ನಿಮ್ಮ ಮನಸ್ಸಿಗೆ ಹೇಳ್ರಿ, ನನ್ನ ಮನವೇ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ಎಷ್ಟು ಜನರಿಗೆ ತಿರುಗಿ ಬಲ ಬರ್ತಾ ಇದೆ ಈ ಸಮಯದಲ್ಲಿ? ಎಷ್ಟು ಜನರಲ್ಲಿ ತಿರುಗಿ ಬಲವನ್ನ ಕೊಡ್ತಾ ಇದ್ದಾರೆ ದೇವ್ರು? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ಒಂದು ದೊಡ್ಡ ಬಿಡುಗಡೆಯನ್ನ ಮಾಡಿ ಒಬ್ಬ ಮನುಷ್ಯನನ್ನ ದುರಾತ್ಮಗಳಿಂದ ಬಿಡಿಸಿ ಮತ್ತೆ ಸಮುದ್ರ ಪ್ರಯಾಣವನ್ನ ಮಾಡಿ, ಸಮುದ್ರ ಪ್ರಯಾಣದಿಂದ ಬಂದ ತಕ್ಷಣ ಈ ಒಬ್ಬ ಮನುಷ್ಯನು, ಎಷ್ಟೋ ಜನ ಬಂದಿರ್ತಾರೆ, ಯೇಸು ಸ್ವಾಮಿ ಬಂದಿದಾರಲ್ಲ ಅಂತ ಶುಭವಾರ್ತೆ ಕೇಳೋದಕ್ಕೆ, ಮೈ ನೆಟ್ಟಗಿಲ್ಲದವರು, ಹುಷಾರಿಲ್ದಿರೋರು, ದೆವ್ವಗಳಿಂದ ಬಾಧಿಸಲ್ಪಟ್ಟವರು ಏನು ಮಾಡ್ತಾರೆ, ಎಲ್ಲ ಕೂಡ ಬಿಡಿಸಿಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ಅಲ್ಲಿ ಈ ಒಬ್ಬ ಅಧಿಕಾರಿ ಬರ್ತಾನೆ. ಅಷ್ಟು ಜನರ ಮಧ್ಯದಲ್ಲಿ ಈ ಅಧಿಕಾರಿ ನೇರವಾಗಿ ಯೇಸು ಸ್ವಾಮಿಯ ಬಳಿಗೆ ಹೋಗಿ ಹೇಳ್ತಾನೆ, ನನ್ನ ಚಿಕ್ಕ ಮಗಳು ಅಸ್ವಸ್ಥಳಾಗಿದ್ದಾಳೆ, ಅಂದ್ರೆ ಹುಷಾರಿಲ್ಲ, ಸಾಯುವಂತ ಪರಿಸ್ಥಿತಿಗೆ ಅವಳು ಜಾರ್ತಾ ಇದ್ದಾಳೆ. ಯೇಸುವೆ, ನೀನು ಬಂದ್ರೆ ಅವಳು ಬದುಕುತ್ತಾಳೆ, ನೀನು ಬಂದ್ರೆ ಅವಳು ಬದುಕುತ್ತಾಳೆ, ದಯಮಾಡಿ ನನ್ನ ಮನೆಗೆ ಬಾ, ದಯಮಾಡಿ ನನ್ನ ಮನೆಗೆ ಬಾ, ದಯಮಾಡಿ ನನ್ನ ಮನೆಗೆ ಬಾ. ಇವತ್ತು ಎಷ್ಟು ಜನ ಈ ಮಾತನ್ನ ಹೇಳೋದಕ್ಕೆ ಸಿದ್ಧರಾಗಿದ್ದೀರಿ? ನನ್ನ ಪರಿಸ್ಥಿತಿ ಸಾಯುವ ಹಾಗಾಗಿದೆ, ನನ್ನ ಪರಿಸ್ಥಿತಿ ಕೊನೆಯ ಅಂಚಿನಲ್ಲಿದೆ, ನನ್ನ ಪರಿಸ್ಥಿತಿ, ನನ್ನ ಜೀವನ ಇನ್ನೇನು ಮುಗಿದೇ ಹೋಗುತ್ತೆ ಅನ್ನುವ ಹಾಗೆ ಕಾಣುತ್ತಾ ಇದೆ, ನನ್ನ ಕುಟುಂಬ ಇನ್ನೇನು ಹಾಳಾಗೆ ಬಿಡುತ್ತೆ, ಒಡೆಯಲ್ಪಡುತ್ತೆ ಅನ್ನೋದಾಗಿ ಕಾಣ್ತಾ ಇದೆ. ಆದ್ರೆ ಅಪ್ಪ, ನೀನು ನನ್ನ ಮನೆಗೆ ಬಾ. ಎಂತ ನಂಬಿಕೆ ಇದೆ ನೋಡ್ರಿ. ಅವನಿಗೆ ಗೊತ್ತಿತ್ತು ಆ ಮಗಳಿಗೆ ಬಂದಂತ ರೋಗ ಮರಣಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ. ಅವನಿಗೆ 100% ಗೊತ್ತಿತ್ತು, ನನ್ನ ಮಗಳು ಇನ್ನೇನು ಹೀಗೆ ನಾನು ಬಿಟ್ರೆ, ಯಾಕಂದ್ರೆ ವೈದ್ಯರೆಲ್ಲ ಕೈ ಬಿಟ್ಟಿರ್ತಾರೆ, ಹೀಗೆ ಇದ್ರೆ ನನ್ನ ಮಗಳು ಸಾಯ್ತಾಳೆ ಅಂತ ಗೊತ್ತಿತ್ತು. ಬಟ್ ಅವನಲ್ಲಿ ಏನೋ ಒಂದು ನಂಬಿಕೆ, ಎಲ್ಲರ ಜೀವಿತದಲ್ಲೂ ಅದ್ಭುತ ಮಾಡಿದಂತ ದೇವರು ನನ್ನ ಮಗಳನ್ನು ಕೂಡ ಬಿಡಿಸುತ್ತಾನೆ ಎಂಬುದಾಗಿ ಯೇಸುವಿನ ಬಳಿ ಹೋಗ್ತಾ. ಅವನ ಮನಸ್ಸು ಮಾಡಿದ್ರೆ, ಇಲ್ಲ ಅವನು ಯೋಚನೆ ಮಾಡಿದ್ರೆ, ಯೇಸು ಸ್ವಾಮಿ ಅಷ್ಟು ಬ್ಯುಸಿ ಇರ್ತಾರೆ, ಯೇಸು ಸ್ವಾಮಿ ಕೂಟಗಳಲ್ಲಿ ಬ್ಯುಸಿ ಇರ್ತಾರೆ, ಯೇಸು ಸ್ವಾಮಿ ಶುಭವಾರ್ತೆ ಸಾರೋದ್ರಲ್ಲಿ ಬ್ಯುಸಿ ಇರ್ತಾರೆ, ಯೇಸು ಸ್ವಾಮಿ ಇನ್ನೊಬ್ಬರ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡೋದಕ್ಕೆ ಬ್ಯುಸಿ ಇರ್ತಾರೆ ಅಂತ ಅವನು ಹಿಂಜಾರಬಹುದಿತ್ತು. ಆದ್ರೆ ಅವನೇನು ಮಾಡ್ತಾನೆ, ಅಷ್ಟು ಜನರ ಮಧ್ಯದಲ್ಲಿ ಓಡಿ ಹೋಗಿ, ನೀನೆಷ್ಟು ಬ್ಯುಸಿ ಇದ್ರು ಪರವಾಗಿಲ್ಲ, ನಿನ್ನ ಸುತ್ತಲೂ ಎಷ್ಟು ಜನ ಇದ್ರು ಪರವಾಗಿಲ್ಲ, ನನ್ನ ಮಗಳು ಸಾಯ್ತಾ ಇದ್ದಾಳೆ, ಬಂದ ಅವಳನ್ನ ಮುಟ್ಟು. ನಮ್ಮಲ್ಲಿ ನಾವು ಅನೇಕರು ಅನ್ಕೊಂಡ್ಬಿಟ್ಟಿದ್ದೇವೆ, ಯೇಸು ಸ್ವಾಮಿ ಅಭಿಷಕ್ತರಿಗೆ ಮಾತ್ರ ಸೀಮಿತ, ಯೇಸು ಸ್ವಾಮಿ ದಿನ ಪ್ರಾರ್ಥನೆ ಮಾಡೋರಿಗೆ ಮಾತ್ರ ಸೀಮಿತ, ಯೇಸು ಸ್ವಾಮಿ ಬೇರೆಯವ್ರ ಲೈಫ್ ನಲ್ಲಿ ಮಾತ್ರ ಅದ್ಭುತ ಮಾಡ್ತಾರೆ, ನನ್ನ ಲೈಫ್ ನಲ್ಲಿ ಮಾಡೋಲ್ಲ. ಯಾಕಂದ್ರೆ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ನಾನು ಅದ್ಭುತಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಈ ರೀತಿಯಾಗಿ ಯೋಚನೆ ಮಾಡ್ತೀರ? ಎಷ್ಟು ಜನರ ತಲೆಯಲ್ಲಿ ಬಂದಿದೆ ಹೇಳ್ರಿ, ನಿಜ ಹೇಳ್ರಿ. ಅನೇಕರ ಸಾಕ್ಷಿಗಳನ್ನ ನೋಡ್ಬೇಕಾದ್ರೆ ನಿಮಗೆ ಅನಿಸಿಲ್ವಾ, ಯಾಕೆ ನನ್ನ ಲೈಫ್ ನಲ್ಲಿ ಇನ್ನೂ ಏಸಪ್ಪ ಕಾರ್ಯ ಮಾಡಿಲ್ಲ, ಯಾಕೆ ಯೇಸು ಸ್ವಾಮಿ ಇನ್ನು ನನ್ನ ಜೀವಿತದಲ್ಲಿ ಬಿಡುಗಡೆ ಕೊಟ್ಟಿಲ್ಲ ಅನಿಸಿದ್ಯಾ ಇಲ್ಲವಾ? ಯಾಕೆ ಅಂದ್ರೆ, ನೀವು ಯೇಸು ಸ್ವಾಮಿ ನನ್ನ ಮನೆಗೆಲ್ಲ ಬರ್ತಾರ್ರಿ, ನನ್ನ ಪ್ರಾರ್ಥನೆಯಲ್ಲೇ ಕೇಳ್ತಾರ್ರಿ, ಅವ್ರೇನೋ ಎಕ್ಸ್ಟ್ರಾ ಮಾಡಿರ್ಬೇಕು, ಅದಕ್ಕೆ ಅವ್ರ ಜೀವಿತದಲ್ಲಿ ಅದ್ಭುತ ಆಗಿದೆ. ಆ ಎಕ್ಸ್ಟ್ರಾ ಏನು ಗೊತ್ತಾ? ನಂಬಿಕೆ.
ನಂಬಿಕೆ. ನಂಬಿಕೆ ಎಲ್ಲಿ ಇರುತ್ತೋ ಅಲ್ಲಿ ದೇವ್ರು ಇಳಿದು ಬರ್ತಾನೆ. 100% ಗ್ಯಾರಂಟಿಡ್, 100% ಗ್ಯಾರಂಟಿಡ್ ವಿತ್ ಬೈಬಲ್ ಪ್ರೂಫ್. ನಂಬಿಕೆ ಎಲ್ಲಿ ಇರುತ್ತೋ ಅಲ್ಲಿ ದೇವ್ರು ಇಳಿದು ಬರ್ತಾನೆ. ಇವನ ಮಾತನ್ನ ಕೇಳಿದಂತ ಯೇಸು ಸ್ವಾಮಿ, ಓಕೆ, ಈ ಅಧಿಕಾರಿ ಬಂದು ತನ್ನ ಮಗಳನ್ನ ಗುಣಪಡಿಸಬೇಕೆಂಬುದಾಗಿ ರಿಕ್ವೆಸ್ಟ್ ಬಂದಿದೆ, ಬಟ್ ವಿತ್ ಫೇತ್ ಬಂದಿದೆ. ನಂಬಿಕೆಯಿಂದ ಒಂದು ರಿಕ್ವೆಸ್ಟ್ ಬಂದಿದೆ, ನಾನು ಹೋಗೋಣ ಎಂಬುದಾಗಿ ಯೇಸು ಸ್ವಾಮಿ ಪ್ರಯಾಣವನ್ನ ಬೆಳೆಸುತ್ತಾರೆ. ಈ ಪ್ರಯಾಣ ಇನ್ನೇನು ಅವನ ಮನೆ ಕಡೆ ಸಾಗುತ್ತಾ ಇತ್ತು. ಸಾಗುತ್ತಾ ಇರಬೇಕಾದ್ರೆ ಏನಾಗ್ಬಿಡುತ್ತೆ, ರಕ್ತ ಕುಸುಮ ರೋಗಿ ಅದೇ ಮಾರ್ಗದಲ್ಲಿ ಬಂದು ಯೇಸು ಸ್ವಾಮಿಯನ್ನ ಮುಟ್ಟು ಬಿಡ್ತಾಳೆ. ಅವಳು ಕೂಡ ಗುಣ ಹೊಂದು ಬಿಡ್ತಾಳೆ. ಸೊ ಹೋಗುತ್ತಿರುವಂತ ಈ ಪ್ರಯಾಣದಲ್ಲಿ ಸ್ವಲ್ಪ ನಿಧಾನ ಆಗ್ಬಿಡುತ್ತೆ. ಯೇಸು ಸ್ವಾಮಿ ಒಂದು ಕಡೆ ನಿಂತುಕೊಳ್ತಾರೆ. ಮಗಳು ಸಾಯೋ ಹಾಗಾಗಿದ್ದಾಳೆ ಅಂದಾಗ ಅರ್ಜೆಂಟ್ನಲ್ಲಿ ಓಡಬೇಕಾಗಿತ್ತು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಇನ್ನೇನು ಹೋಗ್ತಾ ಇರುವಂತ ಆ ಪ್ರಯಾಣದಲ್ಲಿ ಏನಾಗ್ಬಿಡುತ್ತೆ, ರಕ್ತ ಕುಸುಮ ರೋಗಿ ಇವನಿಗಿಂತ ಹೆಚ್ಚಾದಂತ ನಂಬಿಕೆಯನ್ನ ತೋರಿಸಿ, ಯೇಸು ಸ್ವಾಮಿ ನನ್ನ ಬಳಿಗೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಯೇಸುವನ್ನ ಮುಟ್ಟಿ ನಾನೇ ಗುಣ ಹೊಂದು ಬಿಡುತ್ತೇನೆ ಅನ್ನುವಂತ ನಂಬಿಕೆನ ತೆಗೆದುಕೊಂಡು ಹೋಗಿ ಮುಟ್ಟಿ ಗುಣ ಆಗಿಬಿಡ್ತಾಳೆ. ಈ ಅಧ್ಯಾಯ ಬರೀ ನಂಬಿಕೆಯ ಬಗ್ಗೆ ಇದೆ ನೋಡ್ರಿ. ಬರೇ ಫೇತ್ ಹೇಗೆ ಕ್ರಿಯೆ ಮಾಡುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಹಲ್ಲೆಲೂಯಾ. ಮುಟ್ಟಿ ಅಷ್ಟೊಂದು ಜನರ ಮಧ್ಯದಲ್ಲಿ ಹೋಗಿ ಮುಟ್ತಾಳೆ, ಗುಣ ಹೊಂದುತ್ತಾಳೆ. ಯೇಸು ಸ್ವಾಮಿ ನಿಲ್ಲಿಸ್ತಾರೆ. ನನ್ನನ್ನು ಮುಟ್ಟಿದ್ದು ಯಾರು? ಅಲ್ಲಿ ಮಗಳು ಸಾಯ್ತಾ ಇದ್ದಾಳೆ. ಆದ್ರಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ, ನನ್ನನ್ನು ಮುಟ್ಟಿದ್ದು ನನ್ನನ್ನು ಮುಟ್ಟಿದ್ದು ಯಾರು? ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ. ಯೇಸು ಸ್ವಾಮಿ ಯಾಕೆ ಹೇಳ್ತಾರಂದ್ರೆ, ಎಲ್ಲರಿಗೂ ಗೊತ್ತಿತ್ತು ಇವಳು 12 ವರ್ಷದಿಂದ ಈ ರೋಗದಿಂದ ಬಳಲುತ್ತಿದ್ಲು ಅಂತ. ಅದನ್ನ ಅವಳೇ ಬಂದು ಪ್ರಕಟ ಮಾಡ್ಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದು. ಹಲ್ಲೆಲೂಯಾ. ಆಗ ಅವಳು ಮುಂದೆ ಬರ್ತಾಳೆ, ಯೇಸು ಸ್ವಾಮಿ ಹತ್ರ ಹೇಳ್ತಾಳೆ, ಹೀಗೆ ಆಯ್ತು, ನಿಮ್ಮನ್ನು ಮುಟ್ಟಿದ್ದ ತಕ್ಷಣ ಯೇಸುವೆ ನನಗೆ ಗುಣ ಆಯ್ತು ಅಂದಾಗ ಯೇಸು ಸ್ವಾಮಿ ಅಲ್ಲೂ ಕೂಡ ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನ. ಹಲ್ಲೆಲೂಯಾ. ಎಂತ ಒಳ್ಳೆ ದೇವ್ರು ನೋಡ್ರಿ. ಎಷ್ಟು ಒತ್ತಿ ಹೇಳ್ತಿದಾರೆ ಅಲ್ಲಿ ಎಲ್ಲರ ಎದುರಿನಲ್ಲಿ. ಯಾಕೆ ಹೇಳ್ತಿದಾರೆ ಅಂದ್ರೆ, ಅಲ್ಲಿ ಯೇಸು ಸ್ವಾಮಿ ಕೇಳ್ತಾರೆ, ಯಾರು ನನ್ನನ್ನು ಮುಟ್ಟಿದ್ರು ಅಂತ. ಶಿಷ್ಯರು ಆಡ್ಕೋತಾರೆ, ಏಸಪ್ಪ ಎಂತ ಪ್ರಶ್ನೆ ಕೇಳ್ತಿದೀಯ, ನಿನ್ ಸುತ್ತ 100 ಜನ ಇದ್ದಾರೆ, ನೂಕು ನುಗ್ಗಲು ಆಗ್ತಾ ಇದೆ, ಯಾರು ಮುಟ್ಟಿದ್ರು ಅಂದ್ರೆ ನಾವ್ ಹೆಂಗೆ ಹೇಳಪ್ಪ? ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲ, ಇವರೆಲ್ಲ ನನ್ನನ್ನು ಮುಟ್ಟಿದ್ದಕ್ಕೂ ಆಗ ಬಂದಂತ ಒಂದು ನಂಬಿಕೆಯ ಸ್ಪರ್ಶಕ್ಕೂ ವ್ಯತ್ಯಾಸ ಇದೆ. ಸೊ ನನ್ನನ್ನು ನಂಬಿಕೆಯಿಂದ ಮುಟ್ಟಿದ್ದು ಯಾರು? ಸ್ವಸ್ಥತೆ ಆಗಬೇಕು ಅಂತ ಮುಟ್ಟಿದ್ದನ್ನ ನಾನು ಹೇಳ್ತಾ ಇಲ್ಲ, ಗುಣ ಹೊಂದಬೇಕು ಅಂತ ಮುಟ್ಟಿದ್ದನ್ನ ಹೇಳ್ತಾ ಇಲ್ಲ. ನಂಬಿಕೆ ಇನ್ನೊಂದು ಭಾಗವನ್ನ, ಇನ್ನೊಂದು ಮೆಟ್ಟಿಲನ್ನ ಏರಿ ನನ್ನನ್ನು ಮುಟ್ಟಿದ್ದು ಯಾರು? ಹಲ್ಲೆಲೂಯಾ. ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡು ಮಾತನಾಡ್ತಾರೆ. ಈ ಮಾತನ್ನ ಮುಗಿಸಿ ಈ ಹೆಣ್ಣು ಮಗಳಿಗೆ ನಿನ್ನ ನಂಬಿಕೆ ನಿನ್ನ ಗುಣ ಮಾಡಿತ್ತು ಅಂತ ಹೇಳೋ ಅಷ್ಟರಲ್ಲಿ ಒಂದು ಸುದ್ದಿ ಬರುತ್ತೆ ಯಾಯೀರನ ಮನೆಯಿಂದ, ನಿನ್ನ ಮಗಳು ಸತ್ತು ಹೋಗಿದ್ದಾಳೆ, ಗುರುವಿಗೆ ನೀನು ಬಾಧೆ ಕೊಡ್ತೀಯಾ, ಬಾ ಅಂತ್ಯಕ್ರಿಯೆಗೆ ಸಿದ್ಧ ಮಾಡಿಕೊಳ್ಳೋಣ ಅಂತ. ಹಲ್ಲೆಲೂಯಾ. ಒಂದು ಸಾರಿ ಯಾಯೀರನ ಬಗ್ಗೆ ಯೋಚನೆ ಮಾಡ್ರಿ. ಯೇಸು ಸ್ವಾಮಿನ ಗುಣಪಡಿಸೋದಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ. ಇನ್ನೇನು ಅವರ ಮನೆಯನ್ನ ತಲುಪಬೇಕು, ಮಗಳು ಸತ್ತೋಗಿದ್ದಾಳೆ ಅಂತ ಸುದ್ದಿ ಬಂದಾಗ ಹೇಗೆ ಅವನ ನಂಬಿಕೆ ಮುರಿಯಲ್ಪಡುತ್ತೆ ಒಂದೇ ಒಂದು ಸಾರಿ ಯೋಚನೆ ಮಾಡ್ರಿ. ಹೇಗೆ ಭಯ ಅವನನ್ನು ಆವರಿಸಿಕೊಳ್ಳುತ್ತೆ ಒಂದೇ ಒಂದು ಸಾರಿ ಯೋಚನೆ ಮಾಡ್ರಿ. ಹೇಗೆ ದುಃಖ ಇಮ್ಮಡಿಯಾಗಿ
ಅವನ ಜೀವಿತದಲ್ಲಿ ಅವತ್ತು ಆವರಿಸಿಕೊಳ್ಳುತ್ತದೆ. ಯೋಚನೆ ಮಾಡ್ರಿ, ಹೇಗೆ ಕಣ್ಣೀರು ಸುರಿದಿರಬಹುದು ಆ ಸುದ್ದಿಯನ್ನ ಕೇಳಿ. ಅಯ್ಯೋ ನನ್ನ ಮಗಳು ಸತ್ತು ಹೋದ್ಲಲ್ಲ, ಅಯ್ಯೋ ನನ್ನ ಮಗಳು ಸತ್ತು ಹೋದ್ಲಲ್ಲ, ಯೇಸು ಸ್ವಾಮಿ ತಡ ಮಾಡದೇ ಇದ್ರೆ ನನ್ನ ಮಗಳು ಬದುಕುತ್ತಾ ಇದ್ದಳೇನು, ಯೇಸು ಸ್ವಾಮಿ ಬೇಗನೆ ಬಂದಿದ್ರೆ ನನ್ನ ಮಗಳು ಬದುಕುತ್ತಾ ಇದ್ಲೇನು, ಅಯ್ಯೋ ನನ್ನ ಮಗಳು ಸತ್ತು ಹೋದಂತ ಆ ಒಂದು ಕ್ಷಣಕ್ಕೆ ಹೇಗೆ ಆ ಯಾಯಿರನು ನೋವನ್ನು ಅನುಭವಿಸಿರಬಹುದು. ನಿಮಗೆ ಮಕ್ಕಳು ಇದ್ದಾಗ, ನೀವು ಮುಂದೆ ತಂದೆ ತಾಯಿಗಳಾದಾಗ ಈ ನೋವು ನಿಮಗೆ ಅರ್ಥ ಆಗತ್ತೆ. ಹಲ್ಲೆಲೂಯಾ. ಬದುಕಿಸೋದಕ್ಕೆ ಬಂದಂತ ಪ್ರಶ್ನೆ ಇನ್ನು ಉತ್ತರ ಸಿಗೋದಕ್ಕೆ ಮುಂಚೆಯೇ ಸತ್ತು ಹೋದ್ರೆ ಹೇಗ ಅನಿಸುತ್ತೆ? ಹಲ್ಲೆಲೂಯಾ. ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾಳೆ ಯಾಯಿರನಿಗೆ, ಅಂಜಬೇಡ, ನಂಬಿಕೆ ಇರಲಿ. ಅಬ್ಬ, ಎಂತ ಬಲವಾದಂತ ಮಾತು, ಎಂತ ಕಠಿಣ ಪರಿಸ್ಥಿತಿಯಲ್ಲಿ ಬಂತು ನೋಡ್ರಿ. ಎಂಥ ಬಲವಾದಂತ ಮಾತು. ಮರಣ ಆಗಿದೆ ಅಂತ ಸುದ್ದಿ ತೆಗೆದುಕೊಂಡು ಬಂದಿದ್ದಾರೆ. ಇನ್ನೇನು ನೀನು ಗುರುವನ್ನ ಕರಿಬೇಡ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮಗಳ ಇನ್ನು ಎದ್ದೋಳಲ್ಲ, ಉಸಿರು ನಿಂತು ಹೋಯಿತು, ನಿನ್ನ ಮಗಳು ಮತ್ತೆ ಎದ್ದು ಬರೋದಿಲ್ಲ, ಸಮಾಧಿಯನ್ನು ಗೊತ್ತು ಮಾಡು, ಅಂತ್ಯಕ್ರಿಯೆನ ಮಾಡೋಣ ಅಂತ ಸುದ್ದಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವನ ಜೀವಿತವೇ ಒಂದು ಕ್ಷಣಕ್ಕೆ ಮುಗಿದು ಹೋಯಿತು ಅನ್ನುವಂತ ಅನುಭವದಲ್ಲಿ ಇವನು ನಿಂತಿದ್ದಾನೆ. ಆ ಕ್ಷಣದಲ್ಲಿ ಯೇಸು ಸ್ವಾಮಿ ಬಂದು ಹೇಳ್ತಾರೆ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಯಾರೇ ಈ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ? ಯಾರೇ ಇಷ್ಟು ಭರವಸೆ ಕೊಡೋದಕ್ಕೆ ಸಾಧ್ಯ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ? ಯಾರೇ ಇಂಥ ಮಾತುಗಳನ್ನ ಹೇಳೋದಕ್ಕೆ ಸಾಧ್ಯ ಎಲ್ಲವೂ ಅಂತ್ಯಗೊಂಡ ನಂತರ? ಆ ಮಾತನ್ನ ಹೇಳೋದಕ್ಕೆ ಯಾರಿಂದಾದ್ರೂ ಸಾಧ್ಯವಾದ್ರೆ ಅದು ನಾನು ಆರಾಧಿಸುವಂತ ನಜರೇತಿನ ಯೇಸುವಿನಿಂದ ಮಾತ್ರ ಸಾಧ್ಯವಾಗುತ್ತೆ. ಎಲ್ಲವೂ ಅಂತ್ಯವಾಗುವಂತ ಸಮಯದಲ್ಲಿ, ಎಲ್ಲವೂ ಮುಗಿದು ಹೋಗುವಂತ ಸಮಯದಲ್ಲಿ ಇನ್ನೂ ನಿನ್ನಲ್ಲಿ ನಂಬಿಕೆ ಇರಲಿ ಅಂತ ಹೇಳೋದಕ್ಕೆ ಯಾರಾದರೂ ಭೂಲೋಕದಲ್ಲಿ ಪರಲೋಕದಲ್ಲಿ ಶಕ್ತನಾಗಿದ್ದಾರೆ ಅದು ನಜರೇತಿನ ಯೇಸು ಸ್ವಾಮಿ ಮಾತ್ರ. ನಜರೇತಿನ ಯೇಸು ಸ್ವಾಮಿ ಮಾತ್ರ. ಅಲ್ಲಿರುವಂತ ಜನರು ಮರಣವನ್ನ ನೋಡ್ತಾ ಇದ್ರು, ಆದ್ರೆ ಜೀವವಾಗಿರುವ ಆತನು ಜೀವವನ್ನ ಕೊಡೋದಕ್ಕೆ ಆ ಮಗನಿಗೆ ಹೇಳ್ತಾ ಇದ್ರು, ಹೆದರಬೇಡ, ನಂಬಿಕೆ ಇರ್ಲಿ. ಯಾಕಂದ್ರೆ ಜೀವವನ್ನ ಕೊಡುವಂತ ದೇವರನ್ನ ನೀನು ಹುಡುಕಿಕೊಂಡು ಬಂದಿದ್ಯಾ. ನಾನು ಬರಿಗೈಯಲ್ಲಿ ನಿನ್ನನ್ನು ಕಳಿಸೋದಿಲ್ಲ, ನಾನು ಬರಿಗೈಯಲ್ಲಿ ನಿನ್ನನ್ನು ಕಳಿಸೋದಿಲ್ಲ. ಎಸ್, ಯಾವಾಗ ನೀವು ಜೀವವುಳ್ಳ ದೇವರ ಬಳಿಗೆ ಜೀವಕ್ಕಾಗಿ ಹೋಗ್ತೀರೋ, ದೇವರು ಜೀವವನ್ನ ಕೊಡದ ಹಾಗೆ ವಾಪಸ್ ನಿಮ್ಮನ್ನ ಕಳಿಸೋದಿಲ್ಲ, ಬರಿಗೈಲಿ ನಿಮ್ಮನ್ನ ಕಳಿಸೋದಿಲ್ಲ. ಆ ಪರಿಸ್ಥಿತಿ ಸತ್ತದ್ದಾಗಿದ್ರೂ ಕೂಡ ಆತನು ನಿಮ್ಮೊಟ್ಟಿಗೆ ಬಂದು ಆ ಜೀವಿತದಲ್ಲಿ ತನ್ನ ಪುನರುತ್ಥಾನ ಶಕ್ತಿಯನ್ನ ಹಾಕಿ ನಿಮಗೆ ಸಮೃದ್ಧಿ ಜೀವನವನ್ನ ಕೊಟ್ಟೆ ನಿಮ್ಮ ಮನೆಯಿಂದ ಆತನು ಹೊರ ನಡೆಯೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಯಾಯಿರನಿಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಅಂಜಬೇಡ ಮಗನೇ, ನಂಬಿಕೆ ಇರಲಿ. ಅಂಜಬೇಡ ಮಗಳೇ, ನಂಬಿಕೆ ಇರಲಿ. ಇವತ್ತು ದೇವರು ನಿನಗೆ ಹೇಳ್ತಾ ಇದ್ದಾರೆ, ಪ್ರೀತಿಯುಳ್ಳ ದೈವ ಮಗುವೆ, ಎಲ್ಲವೂ ಅಂತ್ಯವಾಗಿದೆ, ಇನ್ನೇನು ಎಲ್ಲ ಮುಗಿದೇ ಹೋಯಿತು ಅನ್ನುವಂಥ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಇನ್ನೇನು ನನ್ನ ಜೀವಿತ ಉದ್ಧಾರ ಆಗೋದಿಲ್ಲ, ನನ್ನ ಜೀವಿತದಲ್ಲಿ ಬದಲಾವಣೆ ಬರೋದಿಲ್ಲ ಅಂತ ನೀವು ಅಂದುಕೊಳ್ತಾ ಇರ್ಬೋದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಈ ಮುಗಿದು ಹೋಗಿರುವಂತ ಅಧ್ಯಾಯದಲ್ಲಿ ಹೊಸ ಅಧ್ಯಾಯವನ್ನ ಬರೆಯೋದಕ್ಕೆ ನಾನು ಬರ್ತಾ ಇದ್ದೇನೆ. ನೀನಂಜಬೇಡ, ನಂಬಿಕೆ ಮಾತ್ರ ನಿನ್ನಲ್ಲಿ ಇರಲಿ ಎಂಬುದ. ಎಸ್, ನನ್ನ ದೇವರು ಕಥೆಗಳನ್ನ ಬದಲಾಯಿಸುವಂತ ದೇವರು. ಹಲ್ಲೆಲೂಯಾ,
ನನ್ನ ದೇವರು ಕಥೆಗಳನ್ನ ಬದಲಾಯಿಸುವಂತ ದೇವರು, ಹೊಸ ಅಧ್ಯಾಯಗಳನ್ನ ಕೊಡುವಂತ ದೇವರು, ಹೊಸ ಜೀವಿತವನ್ನ ಕೊಡುವಂತ ದೇವರು, ಮಾರ್ಪಡಿಸುವಂತ ದೇವರು, ಬದಲಾಯಿಸುವಂತ ದೇವರು, ಪರಿಸ್ಥಿತಿಗಳನ್ನ ತಲೆ ಕೆಳಗೆ ಮಾಡುವಂತ ದೇವರು ನನ್ನ ದೇವರಾಗಿದ್ದಾನೆ. ಎಲ್ಲಿ ನನ್ನ ಏಸಪ್ಪ ಇರ್ತಾರೋ ಅಲ್ಲಿ ಪರಿಸ್ಥಿತಿಗಳು ಬದಲಾಗತ್ತೆ. ಎಲ್ಲಿ ನನ್ನ ಯೇಸು ಕಾಲಿಡ್ತಾರೋ ಅಲ್ಲಿ ಸತ್ತಂತ ಪರಿಸ್ಥಿತಿಗಳು ಜೀವ ಕಾಣುತ್ತೆ. ಯಾರ ಬಳಿಯಲ್ಲಿ ನನ್ನ ಯೇಸು ಹೋಗುತ್ತಾರೋ ಅವರ ಜೀವಿತ ಇದ್ದ ಹಾಗೆ ಇರುವುದಕ್ಕೆ ಆತನು ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ನಾನು ಬದಲಾಗೋದಕ್ಕೆ, ಇನ್ನು ನನ್ನ ಜೀವಿತ ಬದಲಾಗೋದಕ್ಕೆ, ಇನ್ನು ನನ್ನ ಮಕ್ಕಳು ಬದಲಾಗೋದಕ್ಕೆ, ಇನ್ನು ನನ್ನ ಕುಟುಂಬ ಬದಲಾಗೋದಕ್ಕೆ, ಇನ್ನು ನನ್ನ ಸೇವೆ ಬದಲಾಗೋದಕ್ಕೆ, ಇನ್ನು ನನ್ನ ಆತ್ಮಿಕ ಜೀವಿತ ಬದಲಾಗೋದಕ್ಕೆ ಯಾವ ಮಾರ್ಗವೇ ಇಲ್ಲ ಎಂಬುದಾಗಿ ಖಿನ್ನತೆಯಲ್ಲಿ, ಭಯದಲ್ಲಿ ಕೂತಿರುವಂತ ಮಕ್ಕಳಿಗೆ ಇವತ್ತು ದೇವರು ನೇರವಾಗಿ ಹೇಳ್ತಾ ಇದ್ದಾರೆ, ನೇರವಾಗಿ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ನೇರವಾಗಿ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ನೀನು ಅಂಜಬೇಡ, ನಂಬಿಕೆಯಿಂದ ಇಲ್ಲಿಂದ ಹೋಗು ಎಂಬುದಾಗಿ. ಎಸ್, ನನ್ನ ದೇವರು ನಿನ್ನೊಟ್ಟಿಗೆ ಬರುವಂತವನಾಗಿದ್ದ, ಸತ್ತಿರುವಂತ ಜೀವಿತವನ್ನ ಬದುಕಿಸುವಂತವನಾಗಿದ್ದ. ನಿನ್ನ ಕೈ ಬಿಡೋದಿಲ್ಲ, ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಎಲ್ಲರೂ ಹೇಳ್ತಾರ್ರಿ ಯೇಸುಗೆ, ತಮಾಷೆ ಮಾಡ್ತಾ ಇದೀಯಾ? ಅಲ್ಲಿ ಹುಡುಗಿ ಸತ್ತೋಗಿದ್ದಾಳೆ. ಆದ್ರೆ ಯೇಸು ಸ್ವಾಮಿ ಏನು ಗೊತ್ತಾ, ಯಾರ ಮಾತಿಗೂ ಕಿವಿಗೊಡ್ಲಿಲ್ವಂತ. ಯಾಕೆ? ನೀವು ಮನುಷ್ಯರು, ನಾನು ದೇವರು. ನಿನಗೆ ಅಸಾಧ್ಯ, ನನಗೆಲ್ಲ ಅಸಾಧ್ಯ. ಮನುಷ್ಯರು ನಿನ್ನನ್ನು ನೋಡಿ ಹೇಳ್ತಾ ಇರಬಹುದು, ನೀನೆಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ದೇವರು ಬಂದು ಕಾರ್ಯ ಮಾಡಲ್ಲ. ಸುಮ್ಮನೆ ಯಾಕೆ ನಿನ್ನ ಟೈಮ್ ವೇಸ್ಟ್ ಮಾಡ್ತಾ ಇದೀಯ, ನಿನ್ನ ಜೀವಿತ ಬದಲಾಗಲ್ಲ ಅಂತ ಮನುಷ್ಯರು ನಿನ್ನನ್ನ ಹಿಂಜಾರುವಂತ ಮಾತುಗಳನ್ನ ಹಾಡ್ತಾ ಇರ್ಬೋದು. ಆದ್ರೆ ಯೇಸು ಸ್ವಾಮಿ ಅವರ ಮಾತಿಗೆ ಲಕ್ಷ್ಯ ಕೊಡ್ತಿಲ್ಲ, ನಿನ್ನ ನಂಬಿಕೆಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ಇವತ್ತು ನಿನ್ನ ಮಾತಿಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ, ನಿನ್ನ ನಂಬಿಕೆಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದೇನೆ ಕೇಳಿ, ದೇವರ ಗಮನ ನೇರವಾಗಿ ನಿಮ್ಮ ಮೇಲೆ ತಿರುಗಿಸಲ್ಪಟ್ಟಿದೆ. ದೇವರ ಗಮನ ಇವತ್ತು ನಿಮ್ಮ ಕಡೆ ಬಂದಿದೆ. ದೇವರು ಒಂದನ್ನೇ ನೋಡ್ತಾ ಇದ್ದಾರೆ, ಇವರು ಜನರ ಮಾತಿನಲ್ಲಿ ನಂಬಿಕೆ ಇಡ್ತಾರ, ನನ್ನ ಮಾತಿನಲ್ಲಿ ನಂಬಿಕೆ ಇಡ್ತಾರ. ನೇರವಾಗಿ ಆತನ ಗಮನ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರ ಮೇಲೆ ಬಂದಿದೆ. ಈ ಕ್ಷಣದಲ್ಲಿ ದೇವರು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಜನರ ಮಾತನ್ನ ಕೇಳ್ತೀಯಾ? ಪುನರುತ್ಥಾನವು ಜೀವವಾಗಿರುವಂತ ನನ್ನ ಮಾತನ್ನ ಕೇಳ್ತೀಯ? ಬರೀ ಮಾತುಗಳಿಂದ ನಿಮ್ಮನ್ನ ಹಾಳು ಮಾಡುವಂತವರನ್ನ ಕೇಳ್ತೀಯ, ಇಲ್ಲ ಮಾತುಗಳಿಂದ ನಿನಗೆ ಜೀವವನ್ನ ಕೊಡುವಂತ ನನ್ನ ಮಾತನ್ನ ಕೇಳ್ತೀಯ? ಯಾರ ಮಾತು ಕೇಳ್ತೀಯ? ಯಾರ ಮಾತು ಕೇಳ್ತೀಯ? ನಿನ್ನ ಜೀವನ ಬದಲಾಗಬೇಕಾ? ಯೇಸು ಸ್ವಾಮಿ ಅದ್ಭುತ ಮಾಡಬೇಕಾ? ನಂಬಿಕೆ ಇಡು, ಹೆದರಬೇಡ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಕೆಲವರಿಗೆ ಅನಿಸಬಹುದ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡೋದಕ್ಕೂ ಮುಂಚೆ ನಿಮ್ಮ ಪರಿಸ್ಥಿತಿ ಬದಲಾಗದೇ ಇರುವಂತ ಸ್ಥಿತಿಗತಿಗಳಿಗೆ ಹೋದಾಗ ಇಲ್ಲಿ ಜನರು ಹಾಸ್ಯ ಮಾಡಿದ ಹಾಗೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಹಾಸ್ಯ ಮಾಡಬಹುದು. ಅಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಹುಡುಗಿ ಸತ್ತಿಲ್ಲ, ನಿದ್ರೆ ಮಾಡ್ತಾ ಇದ್ದಾಳೆ, ಎಲ್ಲರೂ ನಗ್ತಾ ಇರ್ತಾರಂತೆ. ಹೌದು, ನಿನ್ನ ಪರಿಸ್ಥಿತಿಯನ್ನ ದೇವರು ಬದಲಾಯಿಸೋದಕ್ಕೆ ಬಂದಾಗ ಜನರು ಗೇಲಿ ಮಾಡೋದಕ್ಕೆ ಎದ್ದೊಳ್ತಾರೆ. ನೀನೇ ಏನೋ ತಪ್ಪು ಮಾಡಿದ್ಯಾ, ನೀನೇ ಏನೋ ಪಾಪ ಮಾಡಿದ್ಯಾ, ನೀನೇ ಸರಿ ಇಲ್ಲ, ನಿನ್ನನ್ನು ಹೇಗೆ ದೇವರು ಮುಟ್ತಾರೆ, ನಿನ್ನನ್ನು ಹೇಗೆ ದೇವರು ಬಿಡುಗಡೆ ಕೊಡ್ತಾರೆ? 100% ಎದ್ದೊಳ್ತಾರೆ. ಆದ್ರೆ ನನ್ನ ದೇವರು ಏನು ಮಾಡ್ತಾರೆ ಗೊತ್ತಾ? ನಗವ್ರು ನಗಲಿ, ಮಾತಾಡೋರು ಮಾತಾಡ್ಲಿ, ನೀನ್ ನಂಬಿದ್ಯಾ, ನಾನು ಬಂದು ಕ್ರಿಯೆ ಮಾಡ್ತೀನಿ ಅಷ್ಟ. ನೀನ್ ನಂಬಿಕೆ ಇಟ್ಟಿದ್ಯಾ, ನಾನು ಬಂದು ಕಾರ್ಯ ಮಾಡ್ತೀನಿ. ಪ್ರೀತಿಯುಳ್ಳ ದೈವ ಮಕ್ಕಳೇ, ನನ್ನ ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಯಾವುದು ಅಂದ್ರೆ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಹಲ್ಲೆಲೂಯಾ. ನಂತರ 41ನೇ ವಚನದಲ್ಲಿ ನಾವು ನೋಡ್ತೇವೆ,
ತಲಿತ ಕೂಮಂದನು, ಆ ಮಾತಿಗೆ ಅಮ್ಮಣ್ಣಿ ರೈಸ್, ಎದ್ದೇಳು. ಆ ಮಾತು ಹೇಳಿದ ತಕ್ಷಣ ಆ ಹುಡುಗಿ ಎದ್ದು, ಹೇಳ್ರಿ ಅಲ್ಲ, ಹೇಳ್ರಿ ಅಲ್ಲ, ಆ ಮಾತು ಹೇಳಿದ ತಕ್ಷಣ ಯೇಸು ಎದ್ದು, ಆ ಹುಡುಗಿ ಎದ್ದು, ತಬೀತಾ ಅವಳ ಹೆಸರು. ಹಲ್ಲೆಲೂಯಾ. ಇವರೆಲ್ಲ ಎದ್ದೋಳಲ್ಲ ಅಂತಿದ್ರು, ಅವಳೆದ್ದು ಕೂತ್ಕೊಂಡಿದ್ದಲ್ಲ, ಎದ್ದು ನಡೆದಾಡ್ತಿದ್ದಾಳೆ. ಯೇಸು ಸ್ವಾಮಿ ಹೇಳ್ತಾರೆ, ಹೋಗಿ ಇವಳಿಗೆ ಊಟ ಕೊಡ್ರಿ, ಅವಳಿಗೆ ಬಲ ಬರ್ಲಿ ಅಂತ. ನಿಮ್ಮ ಪರಿಸ್ಥಿತಿಗಳನ್ನ ಮತ್ತೆ ಎಬ್ಬರಿಸೋದು ಮಾತ್ರವಲ್ಲ, ಅದನ್ನ ಎಲ್ಲರೂ ಕಾಣುವ ರೀತಿನಲ್ಲಿ, ಆ ಪರಿಸ್ಥಿತಿಗಳು ಕಾರ್ಯ ಮಾಡುವ ರೀತಿನಲ್ಲಿ ದೇವರು ಪ್ರಕಟ ಮಾಡುವಂತವನಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ದೇವರು ಅಸಾಧ್ಯಗಳ ಒಡೆಯನು. ಎಲ್ಲರಿಗೂ ಕಾಣುವಂತ ರೀತಿನಲ್ಲಿ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ಎಲ್ಲರೂ ನೋಡುವಂತ ರೀತಿನಲ್ಲಿ ನಾನು ಒಂದು ದೊಡ್ಡ ಸಾಕ್ಷಿಯನ್ನ ನಿನ್ನ ಜೀವಿತದಲ್ಲಿ ನೆರವೇರಿಸಲಿಕ್ಕಿದೆ. ಆದ್ರೆ ಒಂದನ್ನ ಗಮನದಲ್ಲಿಟ್ಟುಕೋ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಒಂದು ಭರವಸೆಯನ್ನ ದೇವರು ಇಲ್ಲಿಂದ ನಿಮಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಏನದು? ಅಂಜಬೇಡ, ಅಂಜಬೇಡ, ಅಂಜಬೇಡ. ಎಸ್, ಅತಿ ದೊಡ್ಡ ಕಾರ್ಯ, ದೊಡ್ಡ ಅದ್ಭುತ ನಿಮ್ಮ ಜೀವಿತದಲ್ಲಿ ದೇವರು ರಿಲೀಸ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ. ಯಾವುದು ಇಲ್ಲಿ ತನಕ ಆಗದೆ ಇತ್ತೋ, ಯಾವುದು ಇಲ್ಲಿ ತನಕ ತಡೆಯಾಗಿ ಇತ್ತೋ, ಅದನ್ನ ಮುರಿದು ಅದಕ್ಕಿಂತ ಉನ್ನತವಾದ ಕಾರ್ಯಗಳನ್ನ ನಾನು ನೋಡ್ತಾ ಇದ್ದೆ. ಒಂದು ದೊಡ್ಡ ಅದ್ಭುತ ನಿಮ್ಮನ್ನ ಹುಡುಕಿಕೊಂಡು ಬರ್ತಾ ಇದೆ ಈ ಸಮಯದಲ್ಲಿ. ಒಂದು ದೊಡ್ಡ ಬ್ರೇಕ್ ಥ್ರೂ ನಿಮ್ಮನ್ನ ಹುಡುಕಿಕೊಂಡು ಬರ್ತಾ ಇದೆ ಈ ಸಮಯದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 56 3ನೇ ವಚನ ಎಂಬುದಾಗಿ ನಾನು ನೆನೆಸುತ್ತೇನೆ. ಕೀರ್ತನೆ 56 3ನೇ ವಚನದಲ್ಲಿ ದಾವಿದನ ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ನಾನು ನಿನ್ನನ್ನೇ, ಹೇಳ್ರಿ, ನನಗೆ ಭಯ ಬಂದಾಗ, ನನಗೆ ಕಷ್ಟ ಬಂದಾಗ, ನನಗೆ ಕಣ್ಣೀರು ಬಂದಾಗ, ನನಗೆ ಆತಂಕ ಬಂದಾಗ, ನನಗೆ ಗೋಳಾಟ ಬಂದಾಗ, ನನಗೆ ಮರಣದ ಭಯ ಬಂದಾಗ ನಾನೇನು ಮಾಡ್ತೀನಿ? ಆ ವಚನವನ್ನ ಹಾಕಪ್ಪ, ತುಂಬಾ ಒಳ್ಳೆ ವಚನ ಇದೆ, ಇನ್ನು ಮುಂದೆ ಹಾಕಿ ಬೇಗ. 56 3 4. ಓಕೆ, ದಾವಿದನು ಹೇಳ್ತಾ ಇದ್ದಾನೆ, ನನಗೆ ಭಯ ಬಂದಾಗ ನಾನೇನು ಮಾಡ್ತೀನಪ್ಪ? ಐ ವಿಲ್ ರನ್ ಟು ಯು. ನಿನ್ನನ್ನ ನಾನು ಆಶ್ರಯಿಸಿಕೊಳ್ತೇನೆ, ನಿನ್ನನ್ನ ನಾನು ಆಶ್ರಯಿಸಿಕೊಳ್ತೇನೆ, ನಿನ್ನನ್ನ ನಾನು ಆಶ್ರಯಿಸಿಕೊಳ್ತೇನೆ. ಓಕೆ, ಗಮನವಿಟ್ಟು ಕೇಳಿ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ. ಸೊ ಅವನಿಗೆ ಭಯ ಬಂದಾಗ ದೇವರ ವಾಗ್ದಾನ ಆತನ ಜೀವಿತದಲ್ಲಿ ಏನು ಬಂದಿತ್ತೋ ಅದರ ವಿಷಯವಾಗಿ ಅವನ ಅಪನಂಬಿಕೆ ಯೋಚನೆಯನ್ನು ಮಾಡೋದಿಲ್ಲ, ಅದರ ವಿಷಯವಾಗಿ ಅವನು ಡೌಟ್ ಪಡೋದಿಲ್ಲ. ಅವನಿಗೆ ಭಯ ಬಂದಾಗ, ಅವನಿಗೆ ಹೆದರಿಕೆ ಬಂದಾಗ ದೇವರ ಬಳಿ ಓಡಿ ಹೋಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡ್ತಾ ಇರ್ತಾನೆ. ಅದರ ಅರ್ಥ ನಂಬಿಕೆಯನ್ನ ಹೆಚ್ಚಿಸಿಕೊಳ್ತಾ ಇರ್ತಾನೆ, ನಂಬಿಕೆಯನ್ನ ಹೆಚ್ಚಿಸಿಕೊಳ್ತಾ ಇರ್ತಾನೆ. ಎಸ್, ನನ್ನ ಮನೆ ಬಾಗಿಲಿಗೆ ಬಂದು ಸಾಲಗಾರರು ನಿಂತಿರ್ಬೋದು, ನಾನು ನಂಬಿಕೆಯನ್ನ ಹೆಚ್ಚಿಸಿಕೊಳ್ತೇನೆ, ನನ್ನ ನಂಬಿಕೆ ನಾನು ಹೆಚ್ಚಿಸಿಕೊಳ್ತೇನೆ. ಎಸ್, ಈಗ ನನ್ನ ರಿಪೋರ್ಟ್ ಪಾಸಿಟಿವ್ ತೋರಿಸ್ತಾ ಇರ್ಬೋದು, ಇದು ವಾಸಿ ಆಗಲ್ಲ ಅಂತ ಹೇಳ್ತಾ ಇರ್ಬೋದು. ಈ ಹೆದರಿಕೆಯನ್ನ ನಾನು ನೇರವಾಗಿ ದೇವರ ಬಳಿಗೆ ಹೋಗಿ ಆಶ್ರಯಿಸಿಕೊಂಡು ನನ್ನ ನಂಬಿಕೆ ಹೆಚ್ಚು ಮಾಡ್ತಾ ಇರ್ತೀನಿ. ಎಸ್, ನನ್ನ ಮನವೇ ದೇವರಲ್ಲಿ ಭರವಸೆ ಇಡು, ಹೆದರಬೇಡ. ಓ ಮೈ ಸೋಲ್, ಪುಟ್ ಯುವರ್ ಟ್ರಸ್ಟ್ ಇನ್ ದ ಲಾರ್ಡ್. ನನ್ನ ಮನವೇ ದೇವರಲ್ಲಿ ನೀನು ಭರವಸೆ ಇಡು.
ನೀನ್ ಹೆದರ, ನಂಬಿಕೆ ಹೆಚ್ಚು ಮಾಡ್ಕೊತ. ಹಲ್ಲೆಲೂಯಾ. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲೇ ಹೆಚ್ಚಳ ಪಡುವೆನು. ದೇವರನ್ನ 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 ನಿರ್ಭಯದಿಂದಿರುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನರ ಪ್ರಾಣಿಗಳು ನನಗೆ ಮಾಡುವುದೇನು? ಈ ಮಾತನ್ನ ದಾವೀದನು ಯಾವಾಗ ಹೇಳ್ತಾನೆ ಗೊತ್ತಾ? ಸೌಲನು ಅವನ ಪ್ರಾಣವನ್ನ ಹೊಂಚ ಹಾಕಿಕೊಂಡು ಅವನ ಸಾಯಿಸೋದಕ್ಕೆ ಬರ್ತಿರ್ತಾನಲ್ಲ, ಆಗ ಹೇಳ್ತಾನೆ, ನನಗೆ ಭಯ ಬಂದಾಗ ಕರ್ತನನ್ನ ನಾನು ಆಶ್ರಯಿಸಿಕೊಳ್ತೆ. ಆತನ ಸನ್ನಿಧಾನದಲ್ಲಿ ಕೂತು ಆತನ ವಾಗ್ದಾನವನ್ನ ಧ್ಯಾನ ಮಾಡಿ ಆತನಲ್ಲಿ ನಾನು ಹೆಚ್ಚಳ ಪಡ್ತೇನೆ. ಆ ವಾಗ್ದಾನ ಧ್ಯಾನ ಮಾಡಿ ಮಾಡಿ ನನಗೆ ನಂಬಿಕೆ ಬರುತ್ತೆ. ನಾನಾಗ ದೇವರನ್ನ ನಂಬಿ ನಾನಾಗ ನಿರ್ಭಯದಿಂದಿರುತ್ತೇನೆ. ನಾನು ನಿರ್ಭಯದಿಂದಿರುವಾಗ, ದೇವರ ಮರೆಯಲ್ಲಿ ನಾನು ಆಶ್ರಯಿಸಿಕೊಂಡಿರುವಾಗ ಮನುಷ್ಯರು ನನಗೆ ಏನು ಮಾಡೋದಕ್ಕೆ ಸಾಧ್ಯ? ಪರಿಸ್ಥಿತಿಗಳು ನಿಮಗೆ ಏನ್ ಮಾಡೋದಕ್ಕೆ ಸಾಧ್ಯ? ರೋಗ ನಿಮಗೆ ಏನ್ ಮಾಡೋದಕ್ಕೆ ಸಾಧ್ಯ? ಮಾಟ ಮಂತ್ರ ನಿಮಗೆ ಏನ್ ಮಾಡೋದಕ್ಕೆ ಸಾಧ್ಯ? ದುರಾತ್ಮಗಳು ನಿಮಗೆ ಏನ್ ಮಾಡೋದಕ್ಕೆ ಸಾಧ್ಯ? ಎಂತ ಬಲವಾದಂತ ಮಾತನ್ನು ಹೇಳ್ತೀನಿ. ಯಾರು ಬಂದು ನನ್ನ ಮುಂದೆ ನಿಲ್ಲಬಹುದು? ಯಾರು ಬಂದು ನನ್ನನ್ನು ಮುಟ್ಟಬಹುದು? ಯಾರು ಬಂದು ನನ್ನನ್ನು ಸಾಯಿಸಬಹುದು? ಯಾರು ಬಂದು ನನ್ನ ನಾಶ ಮಾಡೋದಕ್ಕೆ ಶಕ್ತಿ ಯೋಗ್ಯತೆ ಇದೆ? ನಾನ್ ದೇವರನ್ನ ನಂಬುವಾಗ. ನಂಬಿಕೆಗೆ ಆ ಬಲ ಇದೆ. ಅದಕ್ಕೆ ಸುಸ್ವಾಮಿ ಹೇಳ್ತಾರೆ ಮತ್ತಾಯ 17 ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೂ ಬೆಟ್ಟವನ್ನ ಇಲ್ಲಿಂದ ಹೋಗಿ ನೀನ್ ಸಮುದ್ರಕ್ಕೆ ಧುಮುಕು ಅಂದ್ರೆ ಬೆಟ್ಟ ಏನ್ ಮಾಡುತ್ತೆ? ಯಾವ ಬೆಟ್ಟ ರೀ? ಯಾವ ಗೋಲಿಯಾತನ್ರಿ? ಯಾವ ಸೈತಾನ್ರಿ ನೀವು ಮುಂದೆ ನಿಂತ್ಕೊಳ್ಳಕ್ಕೆ ಸಾಧ್ಯ? ನೀನ್ ನಂಬಿಕೆ ಇಟ್ರಿ ದೇವರ ಮೇಲೆ. ಹಲ್ಲೆಲೂಯಾ. ಇಲ್ಲಿ ದಾವೀದನೇನು ಮಾಡ್ತಾನೆ ಗೊತ್ತಾ? ಹೆದರಿಕೆ ಉಂಟಾಗಿ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನೆಂಬುದಾಗಿ ಹೇಳ್ತಿದ್ದಾನಲ್ಲ, ಅದನ್ನ ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡಬಹುದು. ಹಲ್ಲೆಲೂಯಾ. 1 ಸಮುವೇಲ 21 ಇಲ್ಲ 22 ವಚನ ಅನ್ಸುತ್ತೆ. ನೀವು ಮನೆಗೆ ಹೋಗಿ ಅದನ್ನ ಧ್ಯಾನ ಮಾಡ್ರಿ. ಸೌಲನಿಂದ ಹೆದರಿಕೆ ಉಂಟಾಗಿ ಆತನೇನು ಮಾಡ್ತಾನೆ? ಆತನು ಫಿಲಿಸ್ಟಿಯರ ಊರಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಏನ್ ಮಾಡ್ತಾನೆ? ಆ ರಾಜನಿಂದ ಬದುಕಬೇಕೆಂಬುದಾಗಿ ಹುಚ್ಚನಂತೆ ಪರಿವರ್ತನೆ ಮಾಡ್ತಾನೆ. ಹುಚ್ಚನಂತೆ ಆಡಿ ಆಮೇಲೆ ಏನು ಮಾಡ್ತಾನೆ ಅವನು? ಅಲ್ಲಿಂದ 22ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು, ಅದುಲ್ಲಾಮ್ ಅನ್ನುವಂತ ಕವಿಯ ಬಳಿಗೆ ಹೋಗ್ತಾನೆ. ಇಲ್ಲಿ ಅದೇ ಮಾತನ್ನ ಅವನು ಹೇಳ್ತಾ ಇರೋದು. ನನಗೆ ಹೆದರಿಕೆ ಉಂಟಾದಾಗ ನಾನು ದೇವರನ್ನ ಆಶ್ರಯಿಸಿಕೊಳ್ತೇನೆ. ಸೊ ಆಗ ಹಳೆ ಒಡಂಬಡಿಕೆಯಲ್ಲಿ ದಾವೀದನೇನು ಮಾಡಿದನು ಗೊತ್ತಾ? ಯೆಹೋಶುವನೇನು ಮಾಡಿದನು ಗೊತ್ತಾ? ತಪ್ಪು ಮಾಡಿದವರಿಗೆ ಇಲ್ಲ ರಕ್ಷಣೆ ಬೇಕೆಂದಿದ್ದವರಿಗೆ ಏನು ಮಾಡಿದ್ದ ಅವನು? ಗವಿಗಳನ್ನ ಮಾಡಿದ್ದ. ಗುಹೆಗಳ ರೀತಿಯಲ್ಲಿ ಗವಿಗಳನ್ನ ಮಾಡಿದ್ದ. ಸೊ ಯಾರಿಗಾದ್ರೂ ಪ್ರಾಣ ಭಯ ಇದ್ರೆ ಅವ್ರು ಹೋಗಿ ಏನು ಮಾಡ್ಬೇಕು? ಆ ಗವಿಗಳಲ್ಲಿ ಇರಬೇಕು. ಆ ಗವಿಗಳಲ್ಲಿ ಇರುವಂತ ಯಾವನಿಗೂ ಕೂಡ ಯಾರು ಬಂದು ಮುಟ್ಟಬಾರದು, ಸಾಯಿಸಬಾರ್ದು. ಒಂದು ವೇಳೆ ಅವನಿಗೇನಾದ್ರೂ ಅಪಾಯ ಮಾಡಿದ್ರೆ ಇವನಿಗೆ ಮರಣ ಶಿಕ್ಷೆ ಆಗಬೇಕು. ಸೊ ಈ ರೂಲ್ಸ್ ಅನ್ನ ಯೆಹೋಶುವ ಮಾಡಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವನೆಲ್ಲಿ ಹೋಗ್ತಾನೆ? ಅದುಲ್ಲಾಮ್ ಅನ್ನುವಂತ ಗವಿಯ ಬಳಿಗೆ ಹೋಗ್ತಾನೆ. ಅಂದ್ರೆ ಏನು ಗೊತ್ತಾ? ಕರ್ತನೇ ನನ್ನ ನ್ಯಾಯವನ್ನ ತೀರಿಸುವನು ಅಂತ. ಯೇಸುವೇ ನನ್ನ ನ್ಯಾಯವನ್ನ ತೀರಿಸುವನು. ನಾನ್ ನಂಬಿರುವಂತ ಯೆಹೋವನೇ ನನ್ನ ನ್ಯಾಯವನ್ನ ತೀರಿಸುವನು. ನಾನ್ ನಂಬಿರುವಂತ ದೇವರೇ ನನಗೆ ನ್ಯಾಯವನ್ನ ಒದಗಿಸುವನು ಅನ್ನುವಂತ ಗವಿಯ ಬಳಿಗೆ ಹೋಗ್ತಾ.
ಅದರ ಅರ್ಥ, ನಿಮ್ಮ ಜೀವಿತದಲ್ಲಿ ಇವತ್ತು ಏನೇ ಆಗಿರಬಹುದು, ನಂಬಿಕೆಯಿಂದ ದೇವರ ಬಳಿ ಆಶ್ರಯಕ್ಕೆ ಹೋಗ್ರಿ. ಆತನು ನಿಮ್ಮ ಪರವಾಗಿ ಯುದ್ಧ ಮಾಡಿ ನಿಮ್ಮ ವಿಷಯದಲ್ಲಿ ಆತನೇ ನ್ಯಾಯ ತೀರಿಸುತ್ತಾನೆ. ಆತನೇ ನಿಮಗೆ ನ್ಯಾಯವನ್ನು ಒದಗಿಸುತ್ತಾನೆ. ಆತನೇ ನಿಮ್ಮ ತಲೆಯನ್ನ ಮೇಲೆತ್ತುತ್ತಾನೆ. ಆತನೇ ನಿಮ್ಮ ತಲೆಯನ್ನ ಮೇಲೆತ್ತುತ್ತಾನೆ. ಜನರ ಬಳಿ ನ್ಯಾಯ ಕೇಳೋದಕ್ಕೆ ಹೋಗ್ಬೇಡ್ರಿ. ಇವತ್ತು ದೇವರು ನಿಮಗೆ ಹೇಳ್ತಿರುವಂತ ಮಾತು, ನನ್ನನ್ನ ಆಶ್ರಯಿಸಿಕೊಂಡು ಬನ್ರಿ, ನನ್ನ ಗವಿಯೊಳಗೆ ಬನ್ರಿ, ನಾನು ನಿಮಗೆ ನ್ಯಾಯ ತೀರಿಸುತ್ತೆ. ನಿಮ್ಮ ವಿಷಯದಲ್ಲಿ ನಾನೇ ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಇರಲಿ. ದಾವೀದನು ನನ್ನನ್ನು ಆಶ್ರಯಿಸಿಕೊಂಡ ಹಾಗೆ ನನ್ನನ್ನು ಆಶ್ರಯಿಸಿಕೊ, ನಾನೇ ನಿನಗೆ ನ್ಯಾಯ ತೀರಿಸುತ್ತೆ. ನಾನೇ ನಿನಗೆ ಬರಬೇಕಾಗಿರುವಂತ ನ್ಯಾಯವನ್ನ ಒದಗಿಸುತ್ತೆ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು, ನಾನಾಗಿದ್ರೆ ಹಳೆ ಮೋನಿಕಾ ಆಗಿ ಹೋಗಬಾರ್ದು, ಹಳೆ ಸರಸ್ವತಿ ಆಗಿ ಹೋಗಬಾರ್ದು, ಹಲ್ಲೆಲೂಯಾ. ಹಳೆ ರಾಕೇಶ್ ಆಗಿ ಹೋಗಬಾರ್ದು, ಹಳೆ ಭಾಗ್ಯಮ್ಮ ಆಗಿ ಹೋಗಬಾರ್ದು. ಇಲ್ಲಿಂದ ಹೋಗಬೇಕಾದ್ರೆ ಹೊಸ ಭಾಗ್ಯಮ್ಮ ಆಗಿ ಹೋಗಬೇಕು. ಯಾಕೆ? ನಾನು ಹೆದರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇಲ್ಲ, ನಾನು ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ನಾನು ಭಯದಲ್ಲಿ ನನ್ನ ಮನೆಗೆ ಹೋಗ್ತಾ ಇಲ್ಲ, ನಾನು ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಅದುಲ್ಲಾಮ್ ಅಂದ್ರೆ ನನ್ನ ದೇವರನ್ನ ನನ್ನ ಪರವಾಗಿ ಯುದ್ಧ ಮಾಡೋದಕ್ಕೆ ಅವಕಾಶ ಕೊಟ್ಟು ನನ್ನ ನ್ಯಾಯವನ್ನ ಆತನೇ ತೀರಿಸಲಿ ಎಂಬುದಾಗಿ ಆತನ ಕೈಗೆ ಎಲ್ಲವನ್ನ ವಹಿಸಿಕೊಟ್ಟು ಆತನನ್ನ ನಂಬಿ ನಾನು ಮನೆಗೆ ಕಾಲಿಡ್ತಾ ಇದ್ದೀನಿ. ಭಯದಲ್ಲಿ ನಾನು ಹೋಗೋದಿಲ್ಲ. ಹಲ್ಲೆಲೂಯಾ. ಖಂಡಿತವಾಗಿ ನಂಬ್ರಿ, ಆ ಬೆಟ್ಟ ನಿಮ್ಮ ನಂಬಿಕೆಯಿಂದ ಸಮುದ್ರದೊಳಗೆ ಬೀಳುತ್ತೆ. ಖಂಡಿತವಾಗಿ ನಿಮ್ಮ ನಂಬಿಕೆಯಿಂದ ಆ ಬೆಟ್ಟ ಸಮುದ್ರದೊಳಗೆ ಬೀಳುತ್ತೆ. ಯೇಸುವಿನ ನಾಮದಲ್ಲಿ ನಿಮ್ಮೆದುರಾಗಿ ನಿಂತಿರುವಂತ ಆ ಬೆಟ್ಟಗಳು ನಿಮ್ಮ ನಂಬಿಕೆಯಿಂದ ಸಮುದ್ರದಲ್ಲಿ ಬೀಳಲಿಕ್ಕೆ ಹೊರಟಿದೆ. ಬರುವಂತ ದಿನಗಳಲ್ಲಿ ನೀವು ಯಾರು ಕೂಡ ಇದ್ದಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ ನನ್ನ ತಲೆಯನ್ನ ಎತ್ತಿದನು ಎನ್ನುವಂತ ಸಾಕ್ಷಿ ಅತಿ ಶೀಘ್ರದಲ್ಲಿ ನಿಮ್ಮ ಜೀವಿತದಲ್ಲಿ ಬರಲಿಕ್ಕಿದೆ. ಯೇಸುವಿನ ನಾಮದಲ್ಲಿ ಅತಿ ಶೀಘ್ರದಲ್ಲಿ ಬರಲಿಕ್ಕಿದೆ. ಯೇಸುವಿನ ನಾಮದಲ್ಲಿ ಎಲ್ಲರೂ ಕೂಡ ನಾವು ಮೇಲಕ್ಕೆ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಕೂಡ ನಾವು ಮೇಲಕ್ಕೆ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಹೇಳ್ರಿ, ನನ್ನ ಮನವೇ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಎಸ್, ಆ ಫೇತ್ಫುಲ್ ವರ್ಡ್ಸ್ ಅನ್ನ, ಆ ಫೇತ್ ಮಾತುಗಳನ್ನ, ಆ ನಂಬಿಕೆಯ ಮಾತುಗಳನ್ನ ನಿಮಗೆ ನೀವು ತಿಳಿಸಿಕೊಳ್ಳ್ರಿ. ನನ್ನ ಮನವೇ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ಸಾಲವನ್ನ ನೋಡಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ಹೋರಾಟಗಳನ್ನು ನೋಡಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ಮಾಟ ಮಂತ್ರವನ್ನು ನೋಡಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ದುರಾತ್ಮಗಳನ್ನು ನೋಡಿ ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ಡಾಕ್ಟರ್ ರಿಪೋರ್ಟ್ ನೋಡಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನನ್ನ ಮನವೇ ಅಂಜಬೇಡ, 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 ಅಂಜಬೇಡ. ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ಯೇಸು, ಯೇಸು, ಯೇಸು ನನ್ನೊಂದಿಗಿದ್ದಾನೆ, ನನ್ನೊಂದಿಗಿದ್ದಾನೆ.
ನಂಬಿಕೆ ಇರಲಿ, ನಂಬಿಕೆ ಇರಲಿ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.